ಏನ್ ಮಾಡ್ತಾ ಇದ್ಯಾ? ನಾನಾ ಅಮ್ಮ ಮನೇಲಿ ಇಲ್ವಲ್ಲ, ಅಡುಗೆ ಮಾಡ್ತಾ ಇದ್ದೀನಿ. ಏನ್ ಅಡಿಗೆ? ಚಿಕನ್ ತಂದಿದ್ಯಲ್ಲ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ನಾ, ಯಾವುದೋ ಒಂದು ಅಕ್ಕ ತೋರಿಸಿದ್ರು. ಮಂಗಳೂರು ಸ್ಟೈಲ್ ಚಿಕನ್ ಉರುವಲ್ ಅಂತೆ. ಸ್ಪೈಸಿ ಆಗಿತ್ತು, ಸಕ್ಕತ್ತಾಗಿತ್ತು ನೋಡಕ್ಕೆ. ಟ್ರೈ ಮಾಡೋಣ ಅಂತ ತೋರಿಸ್ತಿದ್ದೀವಿ ಯಾವ್ದಂತ. ಯಾವ್ದು ಮಾಡ್ತಾ ಇದ್ಯಾ? ದಿಸ್ ಇಸ್ ಮೈ ಚಿಕನ್ ಉರುವಲ್. ಏನಾದ್ರೂ ಡಿಫ್ರೆಂಟ್ ಆಗಿರುವಂತ ಚಿಕನ್ ರೆಸಿಪಿನ ಟ್ರೈ ಮಾಡಬೇಕು ಅಂತಿದ್ರೆ ನಮ್ಮ ಮಂಗಳೂರು ಶೈಲಿಯ ವಿಶೇಷವಾದಂತ ಎಲ್ಲ ರೆಡಿ ಇದಾ? Yes. ನೀರು ದೋಸೆ, ಚಪಾತಿ, Getting ready. ಪರೋಟ ಬೇಕು. ಓಕೆ, ಅದಾದ್ಮೇಲೆ ಮತ್ತೆ ಬರ್ತೀನಿ ಬಾಯ್. ವಾಟ್ ಇಸ್ ದ ಪ್ರೋಗ್ರೆಸ್? ಇವಾಗ ಮ್ಯಾರಿನೇಷನ್ ಮುಗೀತು, ಮಸಾಲೆ ರುಬ್ಬಾಯಿತು. ಮಸಾಲೆ ಏನೇನು ಬೀಳ್ತಾ ಇದಕ್ಕೆ? ಕುಕ್ಕಿಂಗ್ ಸ್ಟಾರ್ಟು. ಬ್ಯಾಡಿಗೆ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಮತ್ತು ಗೋಡಂಬಿ ಎಲ್ಲ ಹಾಕಿ ರುಬ್ಬಿರೋದು. ಇವಾಗ ಏನು ಮಾಡ್ತಿರೋದು? ಇದನ್ನ ಫಸ್ಟ್ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಎತ್ತಿಕೊಂಡ್ಬಿಡೋದು. ಲಾಸ್ಟ್ ಗಾರ್ನಿಷನ್ಗಿದೆ. ಅಪ್ಪ, ನನ್ನ ಡಯಟು ನೀನು ಈ ರೇಂಜಿಗೆ ಎಣ್ಣೆ ಹಾಕಿದ್ರೆ ನನಗೆ ಇದು ಎಣ್ಣೆ ಅಲ್ಲ, ತುಪ್ಪ. ತುಪ್ಪ ತಿನ್ಬೋದಾ ಡಯಟ್ ಇರೋರು? ತಿನ್ಬೋದು, ಸ್ವಲ್ಪ ನಾರ್ಮಲಾಗಿ ನೋಡ್ಕೊಂಡು ತಿನ್ಬೇಕಷ್ಟೇ. ಗುಡ್ ಫ್ಯಾಟು. ಗುಡ್ ಫ್ಯಾಟು ಒಳ್ಳೇದು, ತಿಂದರೆ ಏನಾಗಲ್ಲ. ಓಕೆ, ಇದನ್ನೇನು ಹಾಕ್ತಿರೋದು ಇವಾಗ? ಇದು ಲಾಸ್ಟಲ್ಲಿ ಗಾರ್ನಿಷನ್ಗೆ ಮೇಲೆ ಹಾಕೋಕ್ಕೆ. ಓಕೆ ಓಕೆ, ಈಗ ಮ್ಯಾರಿನೇಷನ್ ಚಿಕನಾ? ಹಾಂ, ಮ್ಯಾರಿನೇಷನ್ಗೆ ಏನೇನು ಹಾಕಿದ್ಯಾ? ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಪೌಡ್ರು, ಸ್ವಲ್ಪ ಲೆಮನ್ ಆ್ಯಂಡ್ ಉಪ್ಪು. ನೈಸ್. ನೆಕ್ಸ್ಟು? ನೆಕ್ಸ್ಟ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿ ವಾಸನೆ ಹೋಗಾದ್ಮೇಲೆ ಲಾಸ್ಟ್ ಸ್ಟೆಪ್ಪು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋದು. ಓಕೆ ಓಕೆ, ಫ್ರೈ ಆಗಿ. ಓಕೆ, ಇದು ಇವಾಗ ಫ್ರೈ ಆಗಿದೆಯಾ? ಇದು ಇವಾಗ ಸ್ವಲ್ಪ ಬೆಂದಿದೆ. ಇವಾಗ ಲಾಸ್ಟ್ ಸೆಕೆಂಡ್ ಸ್ಟೆಪ್ಪು ಮಸಾಲ ಹಾಕೋದು, ತಿರುಗಿಸ್ಬಿಡೋದು, ಚೆನ್ನಾಗಿ ಬೇಯಿಸೋದು. ಇವಾಗ ಇದನ್ನು ಮಸಾಲೆ ಜೊತೆ ಇದೇ ಮೈನ್ ಸ್ಟೆಪ್ಪು. ಇದಾದ್ಮೇಲೆ ಅವಾಗಲೇ ಅವ್ರದ್ದು ಎತ್ತಿಟ್ಕೊಂಡಲ್ಲ, ಅದನ್ನು ವಾಪಸ್ ಹಾಕಿ ತಿರುಗಿಸ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡೋದಷ್ಟೇ. ಬೇಯ್ಬಿಟ್ಟು ಹೀಗೆ. ಓಕೆ, ಇದ್ರ ಜೊತೆಗೆ ಇವಾಗ ಚಪಾತಿ. ನೈಸ್. ಮಂಗಳೂರು ಸ್ಟೈಲ್ ಚಿಕನ್ ಉರುವಲ್. ಚಿಕನ್ ಉರುವಲ್ ಅಂತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದೆಯಾ? ನೋಡೋಕ್ಕೇನೋ ಕಲರಾಗಿ ಐತೆ. ಬೆಂದಮೇಲೆ ತಿಂದಮೇಲೆ ಗೊತ್ತಾಗುತ್ತೆ ಹೆಂಗಿರುತ್ತೆ. ಓಕೆ, ಲೆಟ್ಸ್ ಟ್ರೈ. ಫೈನಲ್ ಟಚಪ್ ಬರ್ತೀನಿ ಮತ್ತೆ. ಬಾಯ್. ಮುಗೀತಾ? ಡನ್ನು ನೋಡಿ. ಫೈನಲ್ ಟಚಪ್ಪ ಫುಲ್ಲು ಕ್ರೇಜಿ ಕಲರ್. ಗರಂ ಚಿಕನ್. ಅದಕ್ಕೆ ಅವಾಗ ಸ್ವಲ್ಪ ಲೈಟ್ ಕಲರ್ ಕಾಣಿಸುತ್ತೆ, ಲೈವಲ್ಲಿ ಮಾತ್ರ ಫುಲ್ ರೆಡ್ ಅಷ್ಟೇ. ಇದನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಚಿಕನ್. ಮಂಗಳೂರು ಸ್ಟೈಲ್ ಚಿಕನ್ ಉರುವಲ್. ತಿನ್ಕೊಳ್ಳಿ ಅಂದ್ಕೊಂಡು ತಿಂತಾ ಇರೋದು ಇವಾಗ. ಫೈನಲಿ ರೆಡಿ. ಚಪಾತಿ ಮತ್ತೆ ಏನು? ಚಿಕನ್ ಉರುವಲ್. ಚಿಕನ್ ಉರುವಲ್. ಮಂಗಳೂರು ಸ್ಟೈಲ್. ಲುಕ್ಸ್ ನೈಸ್.